Hello dear students. So I hope you know me. Myself Vivek Prasad. I'm a physics lecturer for you. Okay. So I hope many of you have already seen some of the videos, some of the chapters. Okay. Just briefly give the introduction that what we have already given. Okay. So ನಿಮಗೆಲ್ಲ ಗೊತ್ತಿರೋ ಹಾಗೆ you have taken science. Okay, ಎಲ್ಲರಿಗೂ ಗೊತ್ತಿದೆ. ಸೊ ಸೈನ್ಸ್ ಅಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಇದೆ ಅಂತ ಗೊತ್ತಿದೆ, ಹೌದಪ್ಪ? ಸೊ ಹಾಗಾದ್ರೆ ಫಸ್ಟ್ ಆಫ್ ಆಲ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸೈನ್ಸ್? ಓಕೆ, ಎಲ್ಲ ಹೇಳ್ತೀರ ಸೈನ್ಸ್ ತಗೊಂಡಿದ್ದೀನಿ ನಾನು ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಸೈನ್ಸ್ ಆಕ್ಚುಲಿ? ಓಕೆ, ಸೊ ಸಪೋಸ್ ವಿ ಹ್ಯಾವ್ ಗಿವನ್ ಎಕ್ಸಾಂಪಲ್ಸ್. ಸೈನ್ಸ್ ಇಸ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್. ಸಿಂಪಲ್, ಇಷ್ಟೇ ಸಿಂಪಲ್ ಆಗಿ ಹೇಳ್ಬೋದು, ಸಾಕು. ಓಕೆ, ಸೊ ಯಾವುದೇ ಒಂದು ಪ್ರಾಸೆಸ್ ತಗೊಂಡ್ರು, ನ್ಯಾಚುರಲ್ ಪ್ರಾಸೆಸ್ ತಗೊಳ್ಳಿ, ಓಕೆ, ಅದನ್ನ ಸೈಂಟಿಫಿಕ್ ಆಗಿ ಆರಾಮಾಗಿ ಹೇಳ್ಬೋದು. ಓಕೆ, ಸೊ ಇಟ್ಸ್ ಎ ನ್ಯಾಚುರಲ್ ಪ್ರಾಸೆಸ್ ಅಂತ. ಈಗ ಸಪೋಸ್ ಒಂದು ಮೊಗ್ಗು ಹೂ ಆಗತ್ತೆ, ಇಟ್ಸ್ ಎ ನ್ಯಾಚುರಲ್ ಪ್ರಾಸೆಸ್. ಯಾಕೆ ಅದು ಹೂ ಆಗುತ್ತೆ, ಹೇಗೆ, ಏನ್ ಕತೆ? ಓಕೆ, ಎವ್ರಿಥಿಂಗ್ ಈಸ್ ಬೇಸ್ಡ್ ಅಪಾನ್ ಸೈನ್ಸ್ ಅಲ್ವಾ? ಸೊ ಹಾಗಾಗಿ ನೀವು ನಿಮ್ಮ ಜನರಲ್ ಲೈಫ್ ನಲ್ಲಿ ಹೇಗೆ ನೋಡ್ತೀರಪ್ಪ ಅಂದ್ರೆ ಸೈನ್ಸ್ ಅನ್ನ ಫಾಲೋ ಮಾಡ್ತಿರ್ತೀರ. ಓಕೆ, ಸೊ ಸೈನ್ಸ್ ನಲ್ಲಿ ಆಕ್ಚುಲಿ ಟೂ ಟೈಪ್ಸ್. ಒನ್ ಈಸ್ ಫಿಸಿಕಲ್ ಸೈನ್ಸಸ್ ಅಂಡ್ ಒನ್ ಈಸ್ ಬಯೋಲಾಜಿಕಲ್ ಸೈನ್ಸಸ್. ಸೊ ಆಬ್ವಿಯಸ್ಲಿ ಯು ನೋ ದಟ್ ಬಯೋಲಾಜಿಕಲ್ ಸೈನ್ಸ್ ಅಲ್ಲಿ ಒಂದೇದು ಬಾಟನಿ, ಮತ್ತೊಂದು ಝೂಆಲಜಿ. ಓಕೆ, ಆದ್ರೆ ಫಿಸಿಕಲ್ ಸೈನ್ಸ್ ಅಲ್ಲಿ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟೂ ಟೈಪ್ಸ್. ಒನ್ ಈಸ್ ಫಿಸಿಕ್ಸ್ ಅಂಡ್ ಒನ್ ಈಸ್ ಕೆಮಿಸ್ಟ್ರಿ. ನಿಮ್ಗೆ ಇದು ಗೊತ್ತು. So, what is the meaning of physics? Physics is nothing but the study of nature and natural phenomena. Okay, na? So, tumba general ಹೇಳ್ತಾ ಇದ್ದೀನಿ ಅಷ್ಟೇ. If you consider any natural phenomena, okay, you can explain that using physics. For example, ಒಂದು ರೈನ್ಬೋ ಆಗ್ತಾ ಇದೆ, ಮಳೆ ಬರ್ತಾ ಇದೆ, ಓಕೆ, ಸ್ವಲ್ಪ ಬಿಸಿಲಿದೆ, ಸೊ ರೈನ್ಬೋ ಆಗ್ತಾ ಇದೆ. It's a natural phenomenon. It can be completely detailed studies can be given using physics. Okay, ಹಾಗೆ ನಿಮ್ಮ ಜನರಲ್ ಲೈಫ್ ನಲ್ಲಿ, ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ನಿಮ್ಮ ಜನರಲ್ ಲೈಫ್ ನಲ್ಲಿ ಬೆಳಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗೋವರೆಗೂ ಏನೇನು ಕೆಲಸ ಮಾಡ್ತೀರಾ, ಎವ್ರಿಥಿಂಗ್ ಈಸ್ ಬೇಸ್ಡ್ ಅಪಾನ್ ಸೈನ್ಸ್, ಎಸ್ಪೆಷಲಿ ಫಿಸಿಕ್ಸ್. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಮಲಗಿರೋ ಒಂದು ಸ್ಟೇಟ್, ಎದ್ದು ಓಡಾಡೋ ಒಂದು ಸ್ಟೇಟ್. ಸೊ ಬೆಳಗ್ಗೆ ಹೇಳ್ತೀರಾ ಅಂದ್ರೆ ಚೇಂಜ್ ಇನ್ ಸ್ಟೇಟ್ ಆಯ್ತು. ಓಕೆ, ರೆಸ್ಟ್ ಇಂದ ನೀವು ಮೋಷನ್ ಸ್ಟಾರ್ಟ್ ಆಯ್ತು, ಫಿಸಿಕ್ಸ್. ಓಕೆ, ಸೊ ಹಾಗೆ ಫ್ರೆಶ್ ಅಪ್ ಆಗಲಿಕ್ಕೆ ಮಿರರ್ ನೋಡ್ತೀರಾ, ರಿಫ್ಲೆಕ್ಷನ್, ಫಿಸಿಕ್ಸ್. ಮುಖ ತೊಳ್ಕೊತೀರಾ, ನೀರ್ ಕೆಳಗೆ ಬೀಳುತ್ತೆ, ಗ್ರಾವಿಟೇಷನ್, ಫಿಸಿಕ್ಸ್. ಓಕೆ, ಹಾಗೆ ಒಂದು ಇಲ್ಲ ಅಮ್ಮ ಅಷ್ಟೊತ್ತಿಗೆ ಕರೀತಾಳೆ, ಬರಪ್ಪ ಕಾಫಿ ಕುಡಿಯೋ ಅಂತ ಹೇಳ್ತಾರೆ, ಬರಮ್ಮ ಕಾಫಿ ಕುಡಿಯಮ್ಮ ಅಂತ ಹೇಳ್ತಾರೆ, ಕೇಳುತ್ತೆ, ಫಿಸಿಕ್ಸ್. ಸೊ ಬೆಳಗ್ಗೆ ಎದ್ದು ಆ ಬೆಳಕಲ್ಲಿ ಇಡೀ ವರ್ಲ್ಡ್ ನೋಡ್ತೀರಾ, ಲೈಟ್, ಫಿಸಿಕ್ಸ್. ಓಕೆ, ಸೊ ಹಾಗೆ ನೀವು ನಿಮ್ಮ ಯಾವ ಕಡೆ ಯಾರು ಹೋಗೋದಿದ್ರೆ, ಸದ್ಯಕ್ಕೆಲ್ಲ ಹೋಗ್ಬೇಡಿ, ಸ್ಟೇ ಹೋಮ್, ಸ್ಟೇ ಸೇಫ್. ಸಪೋಸ್ ತುಂಬಾ ಅರ್ಜೆಂಟ್ ಕೆಲಸ ಇತ್ತು, ಎಲ್ಲೋ ಹೋಗ್ಬೇಕು, ಓಕೆ, ಯು ಆರ್ ಡಿಪೆಂಡೆಂಟ್ ಆನ್ ವೆಹಿಕಲ್ಸ್, ಪ್ಯೂರ್ಲಿ ಫಿಸಿಕ್ಸ್. ಆಯ್ತಪ್ಪ, ನಾವು ವೆಹಿಕಲ್ಸ್ ಗಳನ್ನ ನಡ್ಕೊಂಡು ಹೋಗ್ತೀವಿ, ವಾಕಿಂಗ್, ಅಗೇನ್ ಫಿಸಿಕ್ಸ್. ಓಕೆ, ಸೊ ಮತ್ತೆ ನೀವು ಒಂದಷ್ಟು ದೂರ ಹೋಗ್ತೀರಾ, ಡಿಸ್ಟೆನ್ಸ್, ಫಿಸಿಕ್ಸ್. ಮತ್ತೆ ವಾಪಸ್ ಮೇಲೆ ಬರ್ತೀರಾ, ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್, ಓಕೆನಾ, ಮತ್ತೆ ಅದೇ ಪಾಯಿಂಟ್, ಡಿಸ್ಪ್ಲೇಸ್ಮೆಂಟ್, ಓಕೆ, ಫಿಸಿಕ್ಸ್. ಎವ್ರಿಥಿಂಗ್ ಈಸ್ ಫಿಸಿಕ್ಸ್. ಸೊ ಹಾಗಾಗಿ ನಾನು ನಿಮ್ಮೆಲ್ಲರನ್ನು ಮೊದಲೇ ಈ ಒಂದು ಕ್ಲಾಸ್ ನ ಮೊದಲೇ ಕೇಳಿಸ್ಕೊಂಡವರಿಗೂ ಹಾಗೆ ಹೊಸದಾಗಿ ಬಂದಿರೋರಿಗೂ ಎಲ್ರಿಗೂ ಐ ಆರ್ಟಿ ವೆಲ್ಕಮ್ ಟು ದ ಬ್ಯೂಟಿಫುಲ್ ವರ್ಡ್ ಆಫ್ ಸೈನ್ಸ್. ಇಟ್ಸ್ ನಥಿಂಗ್ ಬಟ್ ಫಿಸಿಕ್ಸ್. ಓಕೆ, ಸೊ ಇನ್ ದ ಇನಿಷಿಯಲ್ ಪಾಯಿಂಟ್ಸ್ ವಿ ಹ್ಯಾವ್ ಸೀನ್, ಜಸ್ಟ್ ನಾನು ಬ್ರೀಫ್ ಮಾಡ್ತಾ ಹೋಗ್ತೇನೆ ಅಷ್ಟೇ. ಯು ಕ್ಯಾನ್ ವಾಚ್ ದೋಸ್ ವಿಡಿಯೋಸ್, ದ ಬ್ರಾಂಚಸ್ ಇನ್ ಫಿಸಿಕ್ಸ್. ಓಕೆನಾ? ಸೊ ಹಾಗಾಗಿ ಈ ಫಿಸಿಕಲ್ ವರ್ಲ್ಡ್ ಅನ್ನೋ ಫಸ್ಟ್ ಚಾಪ್ಟರ್ ನಲ್ಲಿ ಬ್ರಾಂಚಸ್ ಬಗ್ಗೆ ನೋಡಿದ್ವಿ. ಓಕೆ, ಸೊ
ಫಿಸಿಕ್ಸ್ ಅಲ್ಲಿ ಯಾವ ಬ್ರಾಂಚಸ್ ಇತ್ತಪ್ಪ ಅಂದ್ರೆ ಫಸ್ಟ್ನೇದು ಮೆಕ್ಯಾನಿಕ್ಸ್ ಅಂತ ಒಂದು ಬ್ಯೂಟಿಫುಲ್ ಆಗಿ ಬಂತು. ಮೆಕ್ಯಾನಿಕ್ಸ್, ಓಕೆ, ಥರ್ಮೋಡೈನಾಮಿಕ್ಸ್, ಎಲೆಕ್ಟ್ರೋಸ್ಟಾಟಿಕ್ಸ್ ಅಥವಾ ಎಲೆಕ್ಟ್ರೋಡೈನಾಮಿಕ್ಸ್ ಅಂತ ಹೇಳ್ಬೋದು ದೊಡ್ಡದಾಗಿ, ಇಲ್ಲ ಎಲೆಕ್ಟ್ರೋ ಮ್ಯಾಗ್ನೆಟಿಸಮ್ ಅಂತ ಹೇಳ್ಕೋಬಹುದು. ಓಕೆ, ಆಪ್ಟಿಕ್ಸ್ ಅಂಡ್ ಮಾಡರ್ನ್ ಫಿಸಿಕ್ಸ್. ಇದ್ರ ಬಗ್ಗೆ ನಾನು ಆಲ್ರೆಡಿ ಹಿಂಟ್ ಕೊಟ್ಟಿದ್ದೇನೆ, ಏನಂತ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಆರಾಮಾಗಿ ಅದನ್ನು ನೋಡ್ಕೋಬಹುದು. ಓಕೆ, ಅದಾದ್ಮೇಲೆ ನಾವು ಇನ್ನೊಂದು ಡಿಸ್ಕಸ್ ಮಾಡಿದ್ವಿ, ಏನಪ್ಪ ಅಂದ್ರೆ ಫಿಸಿಕ್ಸ್ ಇನ್ ರಿಲೇಷನ್ ವಿತ್ ಅದರ್ ಸಬ್ಜೆಕ್ಟ್ಸ್. ಓಕೆ, ಇದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ವಾಟ್ ಇಸ್ ದ ರಿಲೇಷನ್ ಆಫ್ ಫಿಸಿಕ್ಸ್ ವಿತ್ ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್, ಓಕೆ, ಬಯಾಲಜಿ. ಓಕೆನಾ? ಅದಾದ್ಮೇಲೆ ಇನ್ನೂ ಒಂದಷ್ಟು, ಓಕೆ, ಸೊ ಆಸ್ಟ್ರಾನಮಿ, ಓಕೆ, ಇನ್ನು ಎಸ್ಪೆಷಲ್ ಬೇಕು ಅಂದ್ರೆ ಜಿಯಾಲಜಿ. ಸೊ ಈ ಎಲ್ಲಾ ಪ್ರತಿ ವಿಷಯಗಳಲ್ಲೂ ಫಿಸಿಕ್ಸ್ ಹೇಗೆ ರಿಲೇಟ್ ಆಗಿದೆ. ಓಕೆ, ಸಿಂಪಲ್ ಹೇಳಬೇಕು ಅಂದ್ರೆ ಮ್ಯಾಥಮೆಟಿಕ್ಸ್ ತಗೋತೀನಿ. ಓಕೆನಾ? ಮ್ಯಾಥಮೆಟಿಕ್ಸ್ ಇಸ್ ದ ಬ್ಯಾಕ್ ಬೋನ್ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಆಫ್ ಫಿಸಿಕ್ಸ್. ಹಾಗೆ ಮ್ಯಾಥ್ಸ್ ಬರೀ ಇದ್ರಿಸಕ್ಕಾಗಲ್ಲ, ಅದನ್ನ ನಾವು ಲೈವ್ ಎಕ್ಸಾಂಪಲ್ಸ್ ಕೊಡ್ಬೇಕು ಅಂದ್ರೆ ಫಿಸಿಕ್ಸ್ ಗೆ ಬರಬೇಕು. ಹಾಗಾಗಿ ಫಿಸಿಕ್ಸ್ ಮ್ಯಾಥ್ಸ್ ಇಂಟರ್ ರಿಲೇಷನ್. ಓಕೆ, ಕೆಮಿಸ್ಟ್ರಿ, ಅಯ್ಯೋ ಕೆಮಿಸ್ಟ್ರಿ ಫಿಸಿಕ್ಸ್ ಅಂತೂ ಎಲ್ಲೆಲ್ಲೋ ಮೀಟ್ ಆಗ್ಬಿಡುತ್ತೆ, ಅವಾಗ ಮೀಟ್ ಆಗ್ತಾನೆ ಇರ್ತೀವಿ. ಓಕೆನಾ? ಸೊ ಫಿಸಿಕ್ಸ್ ಗೆ ಕೆಮಿಸ್ಟ್ರಿನೂ ಬೇಕು, ಮ್ಯಾಥ್ಸ್ ಬೇಕು, ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿ ಫಿಸಿಕ್ಸ್ ಬೇಕು. ಓಕೆನಾ? ಸೊ ಇನ್ನೊಂದು ಬಯಾಲಜಿ, ಆಬ್ವಿಯಸ್ಲಿ ವಿ ಹ್ಯಾವ್ ಇನ್ ಅವರ್ ಹೈಯರ್ ಸ್ಟಡೀಸ್ ಬಯೋಫಿಸಿಕ್ಸ್, ದೊಡ್ಡದಾಗಿ ಇದೆ ಬಯೋಫಿಸಿಕ್ಸ್ ಅಂತ. ಓಕೆನಾ? ಸೊ ಅದಾದ್ಮೇಲೆ ಆಸ್ಟ್ರಾನಮಿ. ಓಕೆ, ಆಸ್ಟ್ರಾನಮಿ ಮತ್ತು ಫಿಸಿಕ್ಸ್ ಸೇರಿಬಿಟ್ಟು ಆಸ್ಟ್ರೋಫಿಸಿಕ್ಸ್ ಅಂತ ಆಗಿದೆ. ಅದು ಇವತ್ತು ದೊಡ್ಡ ಬ್ರಾಂಚ್. ಓಕೆ, ನೀವು PhD ಮಾಡಬಹುದು ಆ ಒಂದು ಬ್ರಾಂಚ್ ಅಲ್ಲಿ, ಆಸ್ಟ್ರೋಫಿಸಿಕ್ಸ್ ನಲ್ಲಿ. ಓಕೆ, ಸೊ ಇನ್ನು ಜಿಯಾಲಜಿ ಫಿಸಿಕ್ಸ್ ನ ಅಪ್ಲಿಕೇಶನ್ ಏನು. ಓಕೆ, ಸೊ ರೇಡಿಯೋ ಕಾರ್ಬನ್ ಡೇಟಿಂಗ್ ಆಗಿರ್ಬೋದು, ಇದರ ಮೂಲಕ ನಾವು ಹಳೆಯ ಫಂಡಮೆಂಟಲ್ ಯಾವುದೋ ಒಂದು ಫಾಸಿಲ್ಸ್ ಯಾವುದೋ ಇದ್ರೆ ಅದರ, ಅಥವಾ ಇನ್ನು ಗಣಿ ಬಗ್ಗೆಗಳು, ನಮ್ಮ ಯಾವುದು ಓರ್ಸ್ ಬಗ್ಗೆ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಕಾಂಪ್ಲೆಕ್ಸ್ ಮೆಟೀರಿಯಲ್ ಬಗ್ಗೆ ಆಗಿರ್ಬೋದು, ಅದನ್ನ ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮಾಲಿಕ್ಯುಲರ್ ಸ್ಟ್ರಕ್ಚರ್ ಗಳನ್ನ ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಫಿಸಿಕ್ಸ್. ಓಕೆನಾ? ಸೊ ಇಷ್ಟು ನಮ್ಗೆ ಜನರಲ್ ಆಗಿ ನಾನು ಹೇಳಿದ್ದೀನಿ. ಓಕೆ, ಸೊ ಇದಾದ್ಮೇಲೆ ಸ್ಕೋಪ್ ಅಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್ ಬಗ್ಗೆ ನೋಡ್ತೀವಿ. ಓಕೆ, ಏನಪ್ಪ ಹಾಗಾದ್ರೆ ಸ್ಕೋಪ್ ಅಂಡ್ ಎಕ್ಸೈಟ್ಮೆಂಟ್? ಏನಪ್ಪ ಸ್ಕೋಪ್ ಮತ್ತೆ ಎಕ್ಸೈಟ್ಮೆಂಟ್? ಫಿಸಿಕ್ಸ್ ನ ರೇಂಜ್ ಹೇಗಿದೆ, ಫಿಸಿಕ್ಸ್ ಎಷ್ಟು ದೊಡ್ಡದು, ಅದ್ರ ಬಗ್ಗೆ ಸ್ಟಡಿ ಮಾಡಿ. ಓಕೆ, ಇಫ್ ಯು ಕನ್ಸಿಡರ್ ಮಾಸ್, ಓಕೆ, ಸುಮಾರು 10⁻³ kg ಇಂದ, ಓಕೆ, 10⁻55 kg ತನಕ ಬರುತ್ತೆ. ಅಂದ್ರೆ 10⁻³ kg ಅಂದ್ರೆ ಇಟ್ಸ್ ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಫಾರ್ ಮಾಸ್ ಆಫ್ ಎಲೆಕ್ಟ್ರಾನ್. 10⁻55 kg ಅಂದ್ರೆ ಇಟ್ಸ್ ಮಾಸ್ ಆಫ್ ದ ಯೂನಿವರ್ಸ್. ಓಕೆ, ಅಂದ್ರೆ ಇವಿಷ್ಟು ಮಧ್ಯ ಎಷ್ಟು ರೇಂಜ್ ಆಯ್ತು? 10⁻85 ಆಯ್ತು. ಓಕೆನಾ? 55 ಮೇಲೆ ಇರುತ್ತೆ, 10⁻³ ಕೆಳಗಿರುತ್ತೆ, ಮೇಲೆ ಹೋದ್ರೆ 10⁻30. ಓಕೆ, 10⁻85 ಆಯ್ತು. ಅದಾದ್ಮೇಲೆ ಸೊ ಇಷ್ಟು ದೊಡ್ಡದು ಲೆಂತ್ ತಗೋತೀನಿ. ಸೊ ಲೆಂತ್ ಹೆಂಗಪ್ಪ ಅಂದ್ರೆ ಸೈಜ್ ಬಗ್ಗೆ ಹೇಳ್ತೀನಿ. ಸೈಜ್ ಆಫ್ ದ ನ್ಯೂಕ್ಲಿಯಸ್ 10⁻15 ಮೀಟರ್, ಅಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಸೈಜ್ ಆಫ್ ದ ಯೂನಿವರ್ಸ್ 10⁻26 ಮೀಟರ್. ನಿಮಗೆ 10⁻26 ಅಂದ್ರೆ ಅರ್ಥ ಆಗಬಹುದು, ಒಂದರ ಮುಂದೆ 26 ಸೊನ್ನೆಗಳನ್ನ ಹಾಕಬೇಕು. ಓಕೆ, ಸೊ ಇದೆಷ್ಟು ದೊಡ್ಡದಾಯ್ತು ಹಾಗಾದ್ರೆ? 10⁻41 ಆಯ್ತು. ಇಷ್ಟು ದೊಡ್ಡದು. ಇದರ ರೇಂಜ್ ಹೇಗಿದೆ ನೋಡಿ. ಓಕೆ, ಇಲ್ಲೂ ಫಿಸಿಕ್ಸ್ ಕಲಿತೀವಿ, ಇದರ ಮಧ್ಯನೂ ಫಿಸಿಕ್ಸ್ ಕಲಿತೀವಿ. ಸಚ್ ಎ ವಾಸ್ಟ್ ಸಬ್ಜೆಕ್ಟ್. ವರ್ಷ ಅಲ್ಲ,
ವಾಸ್ಟ್, ದೊಡ್ಡದು. ಓಕೆ, ಸೊ ವಿಶಾಲವಾದದ್ದು ಅಂತ ಹೇಳ್ಬೋದು. ಅದಾದ್ಮೇಲೆ ಟೈಮ್ ಬಗ್ಗೆ ನೋಡಿದ್ರೆ ಒಂದು ಅನ್ಸ್ಟೇಬಲ್ ಪಾರ್ಟಿಕಲ್, ಸಬಾರ್ಡಿನೇಟ್ ಪಾರ್ಟಿಕಲ್ ಏನಿದೆ, ಹೈಲಿ ಅನ್ಸ್ಟೇಬಲ್ ಸಬಾರ್ಡಿನೇಟ್ ಪಾರ್ಟಿಕಲ್ ನ ಟೈಮ್ ಏನಿದೆ ಅದು 10⁻⁻10 ಸೆಕೆಂಡ್. ಓಕೆನಾ? ಅಂದ್ರೆ 1 ಸೆಕೆಂಡ್ ಅನ್ನ 10⁻10 ಅಷ್ಟು ಭಾಗ ಮಾಡಿಬಿಟ್ಟು ಅದರ ಒಂದು ಪೀಸ್ ತಕೊಂಡ್ರೆ ಏನಿರುತ್ತೆ ಅದು ಅಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಏಜ್ ಆಫ್ ದ ಯೂನಿವರ್ಸ್ 10⁻17 ಸೆಕೆಂಡ್ ಅಂದ್ರೆ 10⁻27 ಬಂತು. ಸೊ 10⁻17 ಅಂದ್ರೆ 1ರ ಮುಂದೆ 17 ಸೊನ್ನೆಗಳು. ಓಕೆ, ಸೊ 17 zeros we have to put in front of 1. ಹಾಗಾಗಿ ಇದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಷ್ಟು ದೊಡ್ಡ ದೊಡ್ಡ ವ್ಯಾಲ್ಯೂಗಳಿದೆ. ಓಕೆ, ಇಲ್ಲೂ ಫಿಸಿಕ್ಸ್ ನೋಡ್ತೀವಿ, ಇಲ್ಲೂ ಫಿಸಿಕ್ಸ್ ನೋಡ್ತೀವಿ, ಇದ್ರ ಮಧ್ಯನೂ ನೋಡ್ತೀವಿ. ಸೊ ದಿಸ್ ಇಸ್ ದ ರೇಂಜ್. ಸೊ ಸಚ್ ಎ ಬ್ಯೂಟಿಫುಲ್ ಎಕ್ಸೈಟ್ಮೆಂಟ್. ಓಕೆ, ಸೊ ಹಾಗಾಗಿ ದಿಸ್ ನಥಿಂಗ್ ಬಟ್ ದ ಸ್ಕೋಪ್ ಅಂಡ್ ಎಕ್ಸೈಟ್ಮೆಂಟ್ ಆಫ್ ಫಿಸಿಕ್ಸ್. ಹಾಗೆ ವಾಟ್ ಇಸ್ ದ ರಿಲೇಷನ್ ಆಫ್ ಫಿಸಿಕ್ಸ್ ವಿತ್ ಟೆಕ್ನಾಲಜಿ? ತುಂಬಾ ನೋಡಿರ್ತೀರ, ಇದನ್ನು ನಾನು ಹೇಳಿದ್ದೀನಿ ಕ್ಲಾಸ್ ಅಲ್ಲಿ. ಓಕೆ, ನೀವು ಜಸ್ಟ್ ಗೋ ಥ್ರೂ ದ ವಿಡಿಯೋ ಅಷ್ಟೇ, ಮತ್ತೆ ಏನು ಬೇಡ, ಅರ್ಥ ಕೊಡ್ತೀನಿ. ಫಿಸಿಕಲ್ ವರ್ಡ್ ಆಲ್ಮೋಸ್ಟ್ ಅರ್ಥ ಬರುತ್ತೆ, ಏನು ತೊಂದರೆ. ಅಲ್ಲೇನು ಹೇಳಿದಪ್ಪ ಅಂತಂದ್ರೆ ಬೇಕಾದಷ್ಟು ಇನ್ವೆನ್ಷನ್ಸ್ ಗಳಾಗಿದೆ, ಡಿಸ್ಕವರೀಸ್ ಆಗಿದೆ ಫಿಸಿಕ್ಸ್ ನಲ್ಲಿ. ಓಕೆ, ಸೊ ಈ ಇನ್ವೆನ್ಷನ್ಸ್ ಮತ್ತೆ ಡಿಸ್ಕವರಿಯಿಂದ ಸೊಸೈಟಿಗೆ ಹೆಲ್ಪ್ ಆಗಿದೆ. ಅಂದ್ರೆ ಫಿಸಿಕ್ಸ್ ನ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಗಿ ಇಟ್ಕೊಂಡ್ಬಿಟ್ಟು, ಓಕೆ, ಅದರಲ್ಲಿ ಇನ್ವೆನ್ಷನ್ಸ್ ಮತ್ತೆ ಡಿಸ್ಕವರೀಸ್ ಗಳನ್ನ ನೋಡುವಾಗ ಅದು ಅದರ ಅಪ್ಲಿಕೇಶನ್ ಪಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಅದನ್ನ ಇಟ್ಕೊಂಡ್ಬಿಟ್ರೆ ಆ ಅಪ್ಲಿಕೇಶನ್ ಟೆಕ್ನಾಲಜಿನ ಡೆವಲಪ್ ಮಾಡಬಹುದು. ಸೊ ಫಿಸಿಕ್ಸ್ ಈಸ್ ಡೈರೆಕ್ಟ್ಲಿ ಹ್ಯಾವಿಂಗ್ ರಿಲೇಷನ್ ವಿತ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್, ಒಂದು ಕಾರ್ನಲ್ಲಿ ಒಂದು ನೀವು ಸ್ಟೀರಿಯೋ ಆನ್ ಮಾಡ್ತೀರಾ, ಸಾಂಗ್ ಬರುತ್ತೆ, ಅಂದ್ರೆ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಥವಾ ಎಲೆಕ್ಟ್ರಾನಿಕ್ ಸಿಸ್ಟಮ್, ಪವರ್ ಜನರೇಟ್ ಆಗುತ್ತೆ. ಕೀ ಆನ್ ಮಾಡಿದಾಗ ಪವರ್ ಜನರೇಟ್, ಇಲ್ಲ ಪುಷ್ ಬಟನ್ ಮಾಡಿದಾಗ ಪವರ್ ಜನರೇಟ್ ಆಗಿ ಇಂಜಿನ್ ಆನ್ ಆಗುತ್ತೆ. ಸೊ ಎಲೆಕ್ಟ್ರಿಕಲ್ ಸಿಸ್ಟಮ್. ಓಕೆ, ಎಂಜಿನ್ ಮೆಕ್ಯಾನಿಕಲ್ ಸಿಸ್ಟಮ್. ಓಕೆನಾ? ಸೊ ಟೈರ್ಸ್ ರೋಲಿಂಗ್. ಓಕೆ, ಅಂಡ್ ಆಕ್ಸೆಲ್ ರೊಟೇಷನ್. ಎವ್ರಿಥಿಂಗ್ ಇಸ್ ಬೇಸ್ಡ್ ಅಪಾನ್ ಫಿಸಿಕ್ಸ್. ಒಂದು ವೆಹಿಕಲ್ ಅಂತ ಏನಿದೆ ಅದು ಫಿಸಿಕ್ಸ್ ನ ಕಂಪ್ಲೀಟ್ ಅಪ್ಲಿಕೇಶನ್ ಪಾರ್ಟ್. ಮನೆಯಲ್ಲಿ ಓಕೆ, ಬೇಸಿಗೆಗಾಲದಲ್ಲಿ ನೀರನ್ನ ನೀವು ಕುಡಿಬೇಕೀಗ. ಏನ್ ಬೇಕೀಗ? ನೀವು ತಣ್ಣ ನೀರು ಕುಡಿಬೇಕು. ಮಾಮೂಲಾಗಿ ಬೇಸಿಗೆಗಾಲ ಅಂದ್ರೆ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಓಕೆ, ಟೆಂಪರೇಚರ್ ಆಫ್ ವಾಟರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ನಿಮಗೆ ಕುಡಿದ್ರೆ ಸಂತೋಷ ಆಗಲ್ಲ. ಸೊ ಅವಾಗ ನೀವೇನ್ ಮಾಡ್ತೀರಾ? ಕೋಲ್ಡ್ ವಾಟರ್ ಕುಡಿಯಕ್ಕೆ ಪ್ರಿಫರ್ ಮಾಡ್ತೀರಾ. ಆ ಕೋಲ್ಡ್ ವಾಟರ್ ಎಲ್ಲಿಂದ ಬರುತ್ತೆ? ನಿಮಗೆ ರೆಫ್ರಿಜರೇಟರ್ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಆ ರೆಫ್ರಿಜರೇಟರ್ ಅನ್ನೋದು ಒಂದು ಫಿಸಿಕ್ಸ್ ನ ಆವಿಷ್ಕಾರ. ಓಕೆ, ಅಂಡ್ ಸೊ ಎಷ್ಟು ಎಕ್ಸಾಂಪಲ್ ಕೊಡ್ಲಿ? ರೇಡಿಯೋ, ಟಿವಿ, ಇಸ್ತ್ರಿ, ಐರನ್ ಬಾಕ್ಸ್, ಓಕೆ, ಇಲ್ಲ ನಿಮ್ಮ ಮೊಬೈಲ್ಸ್, ಓಕೆ, ಸೆಲ್ಯುಲಾರ್ ಫೋನ್ ಇರ್ಬೋದು, ಯಾವುದನ್ನ ಬೇಕಾದ್ರೂ ತಗೊಳ್ಳಿ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯಾವುದೇ ತಗೊಳ್ಳಿ, ದಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಅಪಾನ್ ಫಿಸಿಕ್ಸ್. ಅದರಲ್ಲಿ ಬರ್ತಕ್ಕಂತಹ ಸರ್ಕ್ಯೂಟ್ ಗಳಾಗಿರ್ಬೋದು, ಇಲ್ಲ ಬೇಸಿಕ್ ಪ್ರಿನ್ಸಿಪಲ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಫಿಸಿಕ್ಸ್. ಸೊ ಫಿಸಿಕ್ಸ್ ಹ್ಯಾವಿಂಗ್ ಬ್ಯೂಟಿಫುಲ್ ರಿಲೇಷನ್ ವಿತ್ ಟೆಕ್ನಾಲಜಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಕಮ್ಯುನಿಕೇಶನ್, ಓಕೆ, ಸ್ಯಾಟಲೈಟ್ ಗಳನ್ನ ನೋಡಿದೀರಾ. ಓಕೆ, ಸೊ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ನೋಡಿದೀರಾ, ನ್ಯೂಕ್ಲಿಯರ್ ಬಾಂಬ್ ಅಂತ ಹೇಳ್ತೀವಿ. ಓಕೆ, ಸೊ ಈ ತರದೆಲ್ಲ ನೋಡಿದಾಗ ಅಥವಾ ಅದರಿಂದ ನಾವು ಪವರ್ ಜನರೇಷನ್ ನೋಡಿದಾಗ ಎವ್ರಿಥಿಂಗ್ ಇಸ್ ಪ್ಯೂರ್ಲಿ ಬೇಸ್ಡ್ ಅಪಾನ್ ಫಿಸಿಕ್ಸ್. ಹಾಗಾಗಿ ಫಿಸಿಕ್ಸ್ ನ ಪ್ರಿನ್ಸಿಪಲ್ ಆಗಿಕೊಂಡು ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಓಕೆ, ಹಾಗಾದ್ರೆ ಫಿಸಿಕ್ಸ್ ಹ್ಯಾವಿಂಗ್ ರಿಲೇಷನ್ ವಿತ್ ಟೆಕ್ನಾಲಜಿ ಅಂಡ್ ಹೌ ಇಟ್ ಇಸ್ ರಿಲೇಟೆಡ್ ಟು ಸೊಸೈಟಿ. ಹೌ ಇಟ್ ಇಸ್ ರೀಚಿಂಗ್ ದ ಸೊಸೈಟಿ. ಸೊಸೈಟಿಗೆ ಏನ್ ಹೆಲ್ಪ್ ಆಗಿದೆ? ವೆರಿ ಸಿಂಪಲ್, ಒಂದೇ ವಾಕ್ಯದ ಹೇಳಬಹುದು. ಹೇಗಪ್ಪ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಮಾಮೂಲಾಗಿ LED ಬಲ್ಬ್ಸ್, ಲೈಟ್ ಎಮಿಟಿಂಗ್ ಡಯೋಡ್, LED ಬಲ್ಬ್ ಅಂತ ಹೇಳ್ತಿದ್ದೀನಿ.
ಸಿಸ್ಕಾ ಎಲ್ ಅಂತ ಹೇಳ್ತೀರಾ, ಆ ಎಲ್ ಅಂತೆ, ಇದು ಪ್ಯಾನಸೋನಿಕ್ ಅಂತೆ, ಹಾಗಂತೆ ಹೀಗಂತೆ. ಯಾವುದೇ ಕಂಪ್ನಿ ಆಗಿರಲಿ ಪ್ರಿನ್ಸಿಪಲ್ ಏನ್ ಯೂಸ್ ಮಾಡ್ತಾರೆ ಅದು ಸೇಮ್. ಓಕೆ, ಸೊ ಸೊ ನೀವು ಸುಮಾರು ₹1 LED ನೋಡಿದೀರಾ? ಓಕೆ, ಸೊ ಈ ಮಿಡುಕು ಬಿಡ್ತಾ ಇರುತ್ತೆ. ಓಕೆ, ಇಲ್ಲ ಹೈ ಕ್ವಾಲಿಟಿ ಸೈಂಟಿಫಿಕ್ ಪರ್ಪಸ್ ಯೂಸ್ ಆಗ್ತಕ್ಕಂಥ ಸುಮಾರು ₹5,000 LEDs ಇರುತ್ತವೆ. ಅಂದ್ರೆ 5,000 ನಂಬರ್ ಅಷ್ಟೇ, ಕಾಸ್ಟ್ಲಿ ಅಂತ ತಿಳ್ಕೊಳ್ಳಿ. ಸೊ ಲೋ ರೇಂಜ್ ಇಂದ ಹೈ ರೇಂಜ್ ತನಕನು ಓಕೆ LED ಬಲ್ಬ್ ಇದೆ. ನಾವು LED ಬಲ್ಬ್ ಯೂಸ್ ಮಾಡೋ ಕಡಿಮೆ ನಮ್ಮ ಮನೆ ಕರೆಂಟ್ ಬಿಲ್ ತುಂಬಾ ರೆಡ್ಯೂಸ್ ಆಯ್ತು. ಎಷ್ಟು ಸುಲಭ ಆಯ್ತ್ರಿ, ಎಷ್ಟು ಹೆಲ್ಪ್ ಆಯ್ತ್ರಿ ಅಲ್ವಾ? ಸೊ ದಿಸ್ ಇಸ್ ಒನ್ ಆಫ್ ದ ಅಪ್ಲಿಕೇಶನ್ ಟು ಸೊಸೈಟಿ. ಸೊಸೈಟಿಗೆ ಹೇಗೆ ಅದು ಹೆಲ್ಪ್ ಆಯ್ತು, ಯುಟಿಲೈಸ್ ಆಯ್ತು. ದ LED bulb having basic principle in physics, so that LED bulb is ಏನದು ಟೆಕ್ನಾಲಜಿಕಲ್ ಐಟಮ್. ಅದನ್ನ ಸೊಸೈಟಿಯಲ್ಲಿ ಮಾಡ್ತಿದ್ದಾರೆ, ಮಾರ್ಕೆಟಿಂಗ್ ಇದೆ ಅದರಲ್ಲಿ. ಹಾಗಾಗಿ ಸೊಸೈಟಿಗೆ ಜನ ತಗೋತಾರೆ, ಅದರಿಂದ ಬೆನಿಫಿಟ್ಸ್ ಗಳನ್ನ ಪಡ್ಕೋತಾರೆ. ಓಕೆ, ಅದು ಯುಟಿಲೈಸ್ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್ ಕೊಡಿ, ಬೇರೆ ಏನೂ ಬೇಡ, ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟು ಸಾಕು. ಇನ್ನು ಇದ್ರ ತರ 1000 ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡ್ಬೋದು. ಓಕೆ, ನೀವು ಎಲ್ಲೋ ಕೂತಿರ್ತೀರ, ಇನ್ನೆಲ್ಲಿಯೋ ಯಾವುದೋ ಮೂಲೆ, ಜಗತ್ತಿನ ಯಾವುದೋ ಮೂಲೆಯ ಒಂದು ಮಾಹಿತಿ ಬೇಕು ಅಂದ್ರೆ ನಿಮಗೆ ಏನ್ ಬೇಕಾಗುತ್ತೆ? ಒಂದು ಸೆಲ್ಯುಲರ್ ಫೋನ್ ಇದೆ, ಮೊಬೈಲ್ ಫೋನ್ ಇದೆ, ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದೆ. ಓಕೆ, ಸೊ ಹಾಗಾಗಿ ಅದನ್ನ ನಾವು ಏನೇನ್ ಬೇಕಾದ್ರೂ ನೋಡ್ಕೋಬಹುದು ಇಂಟರ್ನೆಟ್ ಕನೆಕ್ಷನ್ ಇಂದ. ಹಾಗಾಗಿ ಆ ಇಂಟರ್ನೆಟ್ ಕನೆಕ್ಷನ್ ಏನಿದೆ ದಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಅಪಾನ್ ಫಿಸಿಕ್ಸ್. ಕಮ್ಯುನಿಕೇಶನ್ ಏನಿದೆ ಪ್ಯೂರ್ಲಿ ಬೇಸ್ಡ್ ಅಪಾನ್ ಫಿಸಿಕ್ಸ್. ಹಾಗಾಗಿ ಅದರಿಂದ ಸೊಸೈಟಿ ಎಷ್ಟು ಹೆಲ್ಪ್ ಆಗಿದೆ. What are the utilizers that we have got from the physics? You can say easily multiple. Okay, any number. Okay, so super ಆಗಿ ಹೇಳಬೇಕು. ಸೊ ಹಾಗಾಗಿ ನಾವು ಈ ಎಲ್ಲರನ್ನು ನೋಡಿದಾಗ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನೆನಪು ಮಾಡ್ಕೊಳ್ಳೇಬೇಕು. ದ ಇನ್ವೆಂಟರ್ಸ್ ಓಕೆ ಆರ್ ದ ಡಿಸ್ಕವರ್ಸ್. The one who discovered or invented all these, they are nothing but scientists. Okay, so for example, Marconi radio ಕಂಡಿಡಿದ್ರು, ಗ್ರಾಹಂ ಬೆಲ್ ಫೋನ್ ಕಂಡಿಡಿದ್ರು, ಜಾನ್ ಲೋಗಿ ಬೇರ್ಡ್ ಟಿವಿ ಕಂಡಿಡಿದ್ರು. ಓಕೆ, ಸೊ ಈ ತರದ ನಾವು ನೋಡ್ತಾನೆ ಇರ್ತೀವಿ. ರಾಂಜನ್ ಎಕ್ಸ್ರೇ ಕಂಡಿಡಿದ್ರು, ಹರ್ಷಲ್. ಸೊ ಒಬ್ಬೊಬ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇದೆ. ಓಕೆ, ಫಿಸಿಕ್ಸ್ ನ ಪ್ರತಿಯೊಂದು ಪಾರ್ಟ್ ಅಷ್ಟಲ್ಲೇ ಯಾಕೆ ನ್ಯೂಟನ್, ಜೌಲ್, ವ್ಯಾಟ್ ಇವರೆಲ್ಲ ಸೈಂಟಿಸ್ಟ್ ಅಲ್ವಾ? ಸೊ ಹಾಗಾಗಿ ಇವರೆಲ್ಲರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಇನ್ ದಿಸ್ ಪರ್ಟಿಕ್ಯುಲರ್ ಡೇ ದ ಫಿಸಿಕ್ಸ್ ಹ್ಯಾಸ್ ಮೇಡ್ ಈಸಿ. ಇಟ್ ಹ್ಯಾಸ್ ಬಿಕಮ್ ಈಸಿ ಫಾರ್ ಯು, ಆರ್ ಎಲ್ಸ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಬೇಕಾದಷ್ಟು ಸೈಂಟಿಸ್ಟ್ ಇದ್ದಾರೆ, ನಮ್ಮ ಇಂಡಿಯನ್ ಸೈಂಟಿಸ್ಟ್ ಇದ್ದಾರೆ. ಓಕೆ, ಐ ಹೋಪ್ ಯು ರಿಮೆಂಬರ್ ಸರ್ C.V. ರಾಮನ್. ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರಬಹುದು. ಓಕೆನಾ? ಸೊ ಹಾಗಾಗಿ ನಾನು ನಿಮ್ಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಓಕೆ, ಒಂದು ಜಸ್ಟ್ ನಿಮ್ಮಲ್ಲೇ ಒಂದು ಐಡಿಯಾ ಇಟ್ಕೊಳ್ಳಿ, ಇದನ್ನ ಯು ಕ್ಯಾನ್ ವರ್ಕ್ಔಟ್ ಇಟ್. ಸೊ ಸೈಂಟಿಸ್ಟ್ ಒಂದು 10 ಡಿಸ್ಕವರೀಸ್ ಅದನ್ನ ಯಾರು ಮಾಡೋರು? ಓಕೆ, ಒಂದು 10 ಇನ್ವೆನ್ಷನ್ಸ್ ಅದನ್ನ ಯಾರು ಮಾಡೋರು ಅಂದ್ರೆ ಡಿಸ್ಕವರ್ ಮಾಡಿದ್ರು, ಆ ಒಂದು ಆಬ್ಜೆಕ್ಟ್ ಅನ್ನ ಇನ್ವೆಂಟ್ ಮಾಡಿದ್ದಾರೆ. ಯು ಶುಡ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಇನ್ವೆನ್ಷನ್ ಅಂಡ್ ಡಿಸ್ಕವರಿ. ಓಕೆ, ಆಲ್ರೆಡಿ ಇರೋ ಫಿನಾಮಿನಾ ಹುಡುಕಿ ತೆಗೆದ್ರೆ ಅದು ಡಿಸ್ಕವರಿ. ಓಕೆ, ಹೊಸದಾಗಿ ಒಂದು ಆಬ್ಜೆಕ್ಟ್ ತಯಾರು ಮಾಡಿದ್ರೆ, ಎಕ್ವಿಪ್ಮೆಂಟ್ ತಯಾರು ಮಾಡಿದ್ರೆ ಇನ್ವೆನ್ಷನ್, ಆವಿಷ್ಕಾರ, ಇನ್ವೆಂಟೆಡ್ ಅಂತ ಹೇಳ್ತಾರೆ ಅಲ್ವಾ? ಸೊ ಅದು ನಮಗೆ ತುಂಬಾ ಇಂಪಾರ್ಟೆಂಟ್. ಅಂಡ್ ಯು ಮಸ್ಟ್ ನೋ ದ ಕಾನ್ಸೆಪ್ಟ್ ಆಫ್ contribution of Indian scientists to the world of physics. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಸರ್ C.V. ರಾಮನ್ ಅಂತ ಈ ತರದ ಇನ್ನು ಎಷ್ಟೋ ಎಕ್ಸಾಂಪಲ್ಸ್ ಇವೆ. ಓಕೆ, ನೀವು ನೋಡ್ಕೋಬಹುದು, ನೀವು ಅದನ್ನ ಅರ್ಥ ಮಾಡ್ಕೋಬಹುದು. ಜಸ್ಟ್ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಇನ್ವೆಂಟರ್ಸ್, ಇನ್ವೆನ್ಷನ್ಸ್. ಓಕೆ, ಇಂಡಿಯನ್ ಸೈಂಟಿಸ್ಟ್ ಅಂಡ್ ದೇರ್ ಇನ್ವೆನ್ಷನ್ಸ್ ಅಂಡ್ ಆರ್ ಡಿಸ್ಕವರೀಸ್. ಇದ್ರ ಬಗ್ಗೆ ಒಂದು ಸಣ್ಣ ಐಡಿಯಾ ಇರಲಿ, ಬರ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು
ನಮ್ಮ ಫಿಸಿಕಲ್ ವರ್ಲ್ಡ್ ನ ಮೊದಲನೇ ಹಂತ ಅಂತ ಹೇಳಿಸ್ಕೊಳ್ಳೋದು. ಓಕೆನಾ? ಸೊ ಹಾಗಾಗಿ ಜಸ್ಟ್ ಇನ್ನೊಂದ್ಸಲ ನೀವು ಆ ವಿಡಿಯೋಗಳನ್ನ ನೋಡ್ಬೋದು. ಓಕೆ, ಹಾಗೆ ಮುಂದೆ ಫಿಸಿಕ್ಸ್ ನಲ್ಲಿ ಇನ್ನು ತುಂಬಾ ಕಲಿಯಕ್ಕಿದೆ. ಸೊ ಚಾಪ್ಟರ್ ವೈಸ್ ನೋಡ್ತಾ ಇದೀವಿ. ಓಕೆ, ಫಿಸಿಕಲ್ ವರ್ಲ್ಡ್, ದ ಫಸ್ಟ್ ಚಾಪ್ಟರ್. ಓಕೆ, ಸೊ ಆ ಫಿಸಿಕಲ್ ವರ್ಲ್ಡ್ ಚಾಪ್ಟರ್ ನಾವು ಇಷ್ಟೆಲ್ಲ ನೋಡಾಯ್ತಾ ನೀವು? ಇನ್ನೂ ಒಂದಷ್ಟಿದೆ. ಏನಪ್ಪಾ ಅಂತ ಕೇಳಿದ್ರೆ, ಸಿ ದ fundamental forces. You know the meaning of force, right? So in your basic classes or lower classes, you have already discussed about the concept of force. Force is a physical quantity which causes the motion, which opposes the motion, and which changes the direction of motion. ಅಂತ ನೀವು ಮೆಕ್ಯಾನಿಕ್ಸ್ ಅಲ್ಲಿ ಕಲ್ತಿದ್ದೀರಾ. ಹಾಗಂತ ಫೋರ್ಸ್ ಬರೀ ಮೆಕ್ಯಾನಿಕ್ಸ್ ಅಲ್ಲಿ ಮಾತ್ರ ಇರೋದ, ಬೇರೆ ಇಲ್ಲ ಇಲ್ವಾ? ನೋಡೋಣ ಬನ್ನಿ. ಇನ್ ಅವರ್ ನೇಚರ್, ಓಕೆ, we have 4 fundamental forces in nature. Okay, the first force is nothing but a very beautiful gravitational force. Okay, the second one, weak nuclear force. Third one, electromagnetic force. And fourth one, strong nuclear force. So ಈ ಒಂದೊಂದರ ಕಾನ್ಸೆಪ್ಟ್ ಒಂದೊಂದು ಚೆನ್ನಾಗಿದೆ. ಏನಪ್ಪ ಅಂದ್ರೆ ಬೇಸಿಕ್ ಒನ್ ಬಟ್ ಗ್ರಾವಿಟೇಷನಲ್ ಫೋರ್ಸ್. ವಾಟ್ಸ್ ದ ಮೀನಿಂಗ್ ಆಫ್ ಗ್ರಾವಿಟೇಷನಲ್ ಫೋರ್ಸ್? ಏನಪ್ಪಾ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾವುದೇ ಒಂದು ಆಬ್ಜೆಕ್ಟ್ ನ ಇಫ್ ಐ ಕನ್ಸಿಡರ್ ಓಕೆ ಎನಿ ಆಬ್ಜೆಕ್ಟ್, ಓಕೆ, so if you consider, see, this is one object, this is another object. Okay, if you drop it, ಏನಾಗುತ್ತೆ? ಭೂಮಿ ಕಡೆಗೆ ಬರುತ್ತೆ ಅಥವಾ ರೈಟ್. ಸೊ ಹಾಗಾದ್ರೆ it falls under some forces, it moves under some forces. Okay, that force is called gravitational force. Okay, strictly speaking, this is the gravitational force of Earth which attracts every object. ಹಾಗಾಗಿ general term is gravitational force, the force of attraction between any two bodies. ಓಕೆನಾ? ಸೊ ಇದರ ಬಗ್ಗೆ ನ್ಯೂಟನ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸೊ ಏನಪ್ಪಾ ಅಂದ್ರೆ, you have two bodies here, m1 and m2. ಓಕೆನಾ? ಇವೆರಡು ಬಾಡಿ ಇದೆ. ಇವೆರಡರ ಮಧ್ಯೆ ಏನಿದೆಪ್ಪ ಅಂದ್ರೆ ಒಂದು ಫೋರ್ಸ್ ಇದೆ. ಓಕೆ, ಸೊ ಆ ಅಟ್ರಾಕ್ಟಿವ್ ಫೋರ್ಸ್ ಅಂತ ಏನಿದೆ ನೋಡಿ, these two bodies are separated by a distance d, so that the force of attraction between these two bodies is directly proportional to the product of their masses and inversely proportional to square of the distance between them ಅಂತ ಹೇಳ್ತಾರೆ. ಓಕೆನಾ? Therefore F is equal to, F is proportional to, okay, m1 m2 by d square. Okay, so ಇದ್ರ ಬಗ್ಗೆ ಬರುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಮುಂದೆ ಬರುತ್ತೆ. ಜಸ್ಟ್ ಒಂದು ಬ್ರೀಫ್ ಡಿಸ್ಕಷನ್ ಅಷ್ಟೇ, ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಸೊ ಹಾಗಾಗಿ F is equal to some constant into m1 m2 by d square. ಹಾಗಾದ್ರೆ that constant is called as universal gravitational constant. It has some value. ಅದಕ್ಕೊಂದು ವ್ಯಾಲ್ಯೂ ಇದೆ, ಅದಕ್ಕೊಂದು ಯೂನಿಟ್ ಇದೆ, ಅದಕ್ಕೊಂದು ಡೈಮೆನ್ಷನ್ ಇದೆ. ಓಕೆ, ಸೊ ನಮಗೆ ಇದಿಷ್ಟು ಫಸ್ಟ್ ಪಾಯಿಂಟ್. Gravitational force is the weakest force in nature.
Gravitational force obeys inverse square law. ಏನಪ್ಪ inverse square ಅಂದ್ರೆ F is inversely proportional to square of the distance ಅಂತ ಹೇಳಿದ್ರಲ್ಲ, ಅದಕ್ಕಾಗಿ ಇದನ್ನ it obeys inverse square law ಅಂತ ಹೇಳ್ತೀವಿ. Okay, so this force is always attractive. This mass always attract this mass. This particular mass always attract this mass. Okay na? So ಹಾಗಾಗಿ this is nothing but F1 ಅಂತ ಹೇಳ್ಬೋದು, this is F21 ಅಂತ ಹೇಳ್ಬೋದು. ಬ್ಯೂಟಿಫುಲ್ ತುಂಬಾ ಸಿಂಪಲ್ ಆಯ್ತಾ. ಸೊ ಹಾಗಾಗಿ there are many properties of ಯಾವುದು gravitational force. One of them is the weakest force in nature. Okay, and it obeys inverse square law. It's always attractive in nature. ಇಷ್ಟು ಸದ್ಯಕ್ಕೆ ಸಾಕು. ಇನ್ನು ಮುಂದೆ ಬರುತ್ತೆ ಕಾನ್ಸೆಪ್ಟ್ ಬಂದಾಗ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಅಂದ್ರೆ ಇದು ಗ್ರಾವಿಟೇಷನಲ್ ಫೋರ್ಸ್ ಗಿಂತ ಸ್ವಲ್ಪ ದೊಡ್ಡದು. ಹಾಗಾಗಿ ಇನ್ನು ಎಷ್ಟು ಚೆನ್ನಾಗಿ ಹೇಳ್ಬೋದು ನೋಡೋಣ. ನಿಮಗೆ ಐ ಥಿಂಕ್ ನಿಮ್ಮ ಲೋವರ್ ಕ್ಲಾಸಸ್ ನಲ್ಲಿ ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ರೇಡಿಯೋ ಆಕ್ಟಿವಿಟಿ. ಇಫ್ ನಾಟ್ ವಿ ವಿಲ್ ಡಿಸ್ಕಸ್ ನೆಕ್ಸ್ಟ್ ಇಯರ್, ಡೋಂಟ್ ವರಿ. ಸೆಕೆಂಡ್ ಇಯರ್ ಅಲ್ಲಿ ನ್ಯೂಕ್ಲಿಯೈ ಅಂತ ಚಾಪ್ಟರ್ ಇದೆ, ಅದ್ರಲ್ಲಿ ಬಂದಾಗ ಡಿಸ್ಕಸ್ ಮಾಡ್ತೀವಿ, ಡೋಂಟ್ ವರಿ. ಈ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಯಾವಾಗ ಬರುತ್ತೆ? ಸಿ, we have certain elements, okay, they spontaneously emit some radiations, some particles, therefore they are called as radioactive elements. Okay, so those emitted particles are nothing but alpha particle, beta particle and gamma radiation. So during beta decay, okay, beta decay ಆಗುವಾಗ ಆ ಏನ್ ಪಾರ್ಟಿಕಲ್ ಎಮಿಟ್ ಆಗುತ್ತೆ, ಓಕೆ, ಅದ್ರ ಜೊತೆ ಇನ್ನೊಂದು ಸ್ಮಾಲ್ ಪಾರ್ಟಿಕಲ್ ಇರುತ್ತೆ, ಅಲ್ಲಿ ನಮಗೆ ಬರೋದು ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಓಕೆ, ಜಾಸ್ತಿ ಡಿಸ್ಕಷನ್ ನೆಕ್ಸ್ಟ್ ಮಾಡೋಣ, ಅದ್ರ ಬಗ್ಗೆ ಬಂದಾಗ ಹೇಳ್ತೀನಿ, ಸದ್ಯಕ್ಕೆ ಸಾಕು. ಸೊ ಮೂರನೇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಹಾಗಾದ್ರೆ ಏನಿರ್ಬೋದು? ಹಾಗಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಆಕ್ಚುಲಿ ದಿಸ್ ಫೋರ್ಸ್ ಇಸ್ ಫಾರ್ ಚಾರ್ಜ್ ಪಾರ್ಟಿಕಲ್ಸ್. ಓಕೆ, ಇಫ್ Q1 is the charge of one particle and Q2 is the charge of another particle, and if they are separated by a distance of d, then ಇಲ್ಲಿ ಏನಾಗಪ್ಪ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅವಾಗ ಅಷ್ಟು ಇಫೆಕ್ಟಿವ್ ಆಗಲ್ಲ. ಯಾಕೆಂದ್ರೆ ಮಾಸ್ ತುಂಬಾ ಚಿಕ್ಕದು. ಗ್ರಾವಿಟೇಷನಲ್ ಫೋರ್ಸ್ ಏನ್ ಹೇಳಿದೀವಿ? ಪ್ರಪೋರ್ಷನಲ್ ಟು ಪ್ರೊಡಕ್ಟ್ ಆಫ್ ಮಾಸಸ್ ಅಂತ ಹೇಳಿದೀವಿ ಅಲ್ವಾ? ಹಾಗಾಗಿ ಈ ಮಾಸ್ ಚಿಕ್ಕದು, M2 ಚಿಕ್ಕದು, ಇವರ ಪ್ರಾಡಕ್ಟ್ ಅಂದ್ರೆ ಇನ್ನೂ ಚಿಕ್ಕದಾಗುತ್ತೆ. ಹಾಗಾದ್ರೆ ಆ ಫೋರ್ಸ್ ತುಂಬಾ ಚಿಕ್ಕದಾಗಿರುತ್ತೆ. ಅಲ್ಲಿ ಯಾರು ಬರ್ತಾರೆ? ಹಾಗಾದ್ರೆ ಅಲ್ಲಿ ಯಾರು ಅಂತ ಕೇಳಿದ್ರೆ ದ ಬ್ಯೂಟಿಫುಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಇಟ್ ಸೇಸ್ the force of attraction or repulsion between two point charges, say Q1 and Q2, okay, 2 point charges is directly proportional to product of magnitudes of those two charges and inversely proportional to square of the distance between them, as we have seen in the gravitational force case. Okay, now important thing ಏನಪ್ಪಾ ಅಂದ್ರೆ charge particle. Suppose this is positive, then ನಿಮಗೆ ಗೊತ್ತಿರುತ್ತೆ ಏನಪ್ಪಾ ಅಂತಂದ್ರೆ in the case of ನೀವು ಮ್ಯಾಗ್ನೆಟ್ ಅಲ್ಲಿ ನೋಡಿದೀರಾ ಏನು, like poles repel each other, unlike poles attract each other ಅಂತ. ಹಾಗೆ like charges repel each other. ಓಕೆನಾ? ಈ ತರ they repel. ಅದೇ unlike charges ಏನಿದೆ ಅದು attract each other.
we can say force of attraction or repulsion between 2 point charges. Okay na? So ivaga F is proportional to Q1 Q2 by d square. Therefore F is equal to some constant into Q1 Q2 by d square. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಬಗ್ಗೆ. ಹಾಗಾದ್ರೆ ವಾಟ್ ಆರ್ ದ ಪ್ರಾಪರ್ಟೀಸ್? ನಾವು ಗ್ರಾವಿಟೇಷನಲ್ ಫೋರ್ಸ್ ಗೆ ತುಂಬಾ ರಿಲೇಟ್ ಮಾಡೋದ್ರಿಂದ ಹೇಗೆ ನೋಡಿ, ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಹೇಗೆ ಇಟ್ ಈಸ್ ಪ್ರೊಡಕ್ಟ್ ಆಫ್ ಅಂದ್ರೆ ಪ್ರಪೋರ್ಷನಲ್ ಟು ಪ್ರೊಡಕ್ಟ್ ಆಫ್ ಮಾಸಸ್ ಅಂತ ಇದೆ, ಇಲ್ಲಿ ಇಟ್ ಈಸ್ ಪ್ರಪೋರ್ಷನಲ್ ಟು ಪ್ರೊಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ಸ್ ಆಫ್ ದೋಸ್ ಟು ಚಾರ್ಜಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ it obeys inverse square law. Similarly, electromagnetic force also obeys inverse square law. Okay, inverse square law meno the force is inversely proportional to square of the distance. Okay na? So gravitational force is a long range force. Okay, we can find the force of attraction between our Earth and another planet Jupiter. ಓಕೆ, ಇಲ್ಲೇ ಜುಪಿಟರ್ ಇದೆಯಾ, ಚಿಕ್ಕಮಗಳೂರು ಇದೆಯಾ, ಇಲ್ಲ ಶಿವಮೊಗ್ಗದಲ್ಲಿ ಇದೆಯಾ, ಎಲ್ಲಿದೆ? ತುಂಬಾ ದೂರದಲ್ಲಿದೆ. ಆದರೂ ವಿ ಕ್ಯಾನ್ ಫೈಂಡ್ ಔಟ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೆಮ್. ಓಕೆನಾ? ಸೊ ಇಲ್ಲಿ ಒಂದೇ ಒಂದು ಡಿಫರೆನ್ಸ್ ಏನಪ್ಪಾ ಅಂದ್ರೆ ದಿಸ್ ಇಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಲ್ವೇಸ್, ಬಟ್ ದಿಸ್ ಇಸ್ ಮೇ ಬಿ ಅಟ್ರಾಕ್ಟಿವ್ ಆರ್ ಮೇ ಬಿ ರಿಪಲ್ಸಿವ್ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಚಾರ್ಜಸ್. Okay, if both are positive or both are negative, repulsive. If one of them is positive and one is negative, is attractive. Okay, beautiful. So this particular electromagnetic force, okay, actually it is about 10 power 36 times. Okay, 10 power 36 times greater than the gravitational force. Okay, so ಇಷ್ಟೆಲ್ಲ ಆಯ್ತು. ಇದಕ್ಕಿಂತ ಇನ್ನು ಜಾಸ್ತಿ ಯಾರಾಗಂದ್ರೆ ಇನ್ನೊಬ್ರು ದೊಡ್ಡವರು ಇದಾರಲ್ಲ, ಯಾರಪ್ಪ ಅಂತ ಕೇಳಿದ್ರೆ ವೆರಿ ಬ್ಯೂಟಿಫುಲ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಓಕೆ, ಏನಪ್ಪಾ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇನ್ ದ ಕೇಸ್ ಆಫ್ ಆಟಮ್ಸ್, you know this. Okay, ನಿಮ್ಮ ಲೋವರ್ ಕ್ಲಾಸಸ್ ಅಲ್ಲಿ ನೀವು ಓದಿರಬಹುದು ಬೋರ್ ಅಟಾಮಿಕ್ ಮಾಡೆಲ್ ಅಂತ, ಅಥವಾ ರುದರ್ಫೋರ್ಡ್ ಆಲ್ಫಾ-ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್, ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಅಂತ ಓದಿರಬಹುದು. ಓಕೆ, ಸೊ ಅದ್ರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿ ತಿಳಿದಿದ್ದೀರಪ್ಪ ಅಂದ್ರೆ ದ ಆಟಮ್ ಕನ್ಸಿಸ್ಟ್ ಆಫ್ 99% of its mass is concentrated at the center and the whole positive charge is at the center called nucleus. Okay, and the electrons are revolving around the nucleus in circular orbits ಅಂತ ನೀವು ಕಲ್ತಿದ್ದೀರಾ. ಹಾಗಾದ್ರೆ ಏನ್ ನಾವು ಹೇಳ್ಬಹುದು ಏನಪ್ಪಾ ಅಂದ್ರೆ, ಸಿ ಈ ಒಂದು ನ್ಯೂಕ್ಲಿಯಸ್ ಇಟ್ ಇಸ್ ಸ್ಮಾಲೆಸ್ಟ್ ವಾಲ್ಯೂಮ್ ಅಂತ ಹೇಳ್ಬೋದು. ತುಂಬಾ ಚಿಕ್ಕದಾಗಿ ಸಣ್ಣ ವಾಲ್ಯೂಮ್ ಅಲ್ಲಿ ಇರುತ್ತೆ. ಆದ್ರೆ ವಾಟ್ ಆರ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇನ್ ನ್ಯೂಕ್ಲಿಯಸ್? ಯಾರ್ಯಾರಿರ್ತಾರೆ? ಪಾಸಿಟಿವ್ಲಿ ಚಾರ್ಜ್ ಪ್ರೋಟಾನ್ ಇರುತ್ತೆ, ದಟ್ ಗಿವ್ಸ್ ಅ ಪಾಸಿಟಿವ್ ನೇಚರ್ ಟು ದ ನ್ಯೂಕ್ಲಿಯಸ್, ಅಂಡ್ ನ್ಯೂಟ್ರಲ್ ಪಾರ್ಟಿಕಲ್ಸ್ ಆರ್ ನಥಿಂಗ್ ಬಟ್ ನ್ಯೂಟ್ರಾನ್ಸ್ ಅಂತ ಇರುತ್ತೆ. ನ್ಯೂಟ್ರಲ್ ಪಾರ್ಟಿಕಲ್ಸ್ ಅಂದ್ರೆ ಆ ನ್ಯೂಟ್ರಾನ್ ಗಳಿಗೆ ಚಾರ್ಜ್ ಇರಲ್ಲ, ಝೀರೋ. ಓಕೆ, ಸೊ ಎಷ್ಟು ಸುಲಭ ಇದೆ ಅಂತಂದ್ರೆ, ಈ ಪ್ರೋಟಾನ್ ಒಂದೇ ಪ್ರೋಟಾನ್ ಇರುತ್ತಾ? ಇಲ್ಲ. ಮಲ್ಟಿ ಎಲೆಕ್ಟ್ರಾನ್ ಸಿಸ್ಟಮ್ ತಗೊಂಡ್ರೆ ಮಲ್ಟಿ ಪ್ರೋಟಾನ್ಸ್ ಇರುತ್ತೆ. ಹಾಗಾದ್ರೆ ವಿದಿನ್ ಎ ಸ್ಮಾಲ್ ವಾಲ್ಯೂಮ್ protons are held up. ನೋಡಿ ಬರೆದುಕೊಂಡಿದ್ದೀನಿ, protons are held up. ಓಕೆನಾ? ಸೊ ಹಾಗಾದ್ರೆ what is that force? That force is called strong nuclear force. Okay, so the force of attraction, ಅದು attractive force. Okay, attraction between
between the constituent particles of nucleus is called strong nuclear force. It has the following properties. ಏನಪ್ಪಾ ಅಂದ್ರೆ strong nuclear force is the strongest force in nature. Strongest. ಅಯ್ಯೋ ಎಷ್ಟು ಸ್ಟ್ರಾಂಗ್ ಅಪ್ಪ ಅಂದ್ರೆ about 100 times greater than electromagnetic force. ಓಕೆನಾ? ಸೊ ಅಂದ್ರೆ ಎಷ್ಟಾಯ್ತು? ಅರೌಂಡ್ 10 power 38 times gravitational force. Okay? Gravitational force is the weakest force in nature. Okay? And the strong nuclear force is the strongest force in nature. Okay? ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಬೇಕು. The force of attraction between two protons, a proton and a neutron, or two neutrons is same. So that this particular force is charge independent and spin dependent. Next, it is a short range force. Proton ಮತ್ತೆ proton ಒಂದು ಸ್ಮಾಲ್ ಗ್ಯಾಪ್ ಅಲ್ಲಿ ದೇ ಆರ್ ಅಟ್ರಾಕ್ಟಿವ್. ಸ್ವಲ್ಪ ದೂರ ಮಾಡಿಬಿಟ್ರೆ ದೇ ಆರ್ ರಿಪಲ್ಸಿವ್. Therefore, it's a short range force. It is attractive in nature. Attractive ಯಾಕಪ್ಪ ಅಂತಂದ್ರೆ ಆ ಒಂದು ಫೋರ್ಸ್ ಆಫ್ ರಿಪಲ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಅನ್ನ ಓವರ್ಕಮ್ ಮಾಡಬೇಕು ಅಂದ್ರೆ ಅದು ಅಟ್ರಾಕ್ಟಿವ್ ಆಗಿರ್ಲೇಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್, ನಿಮಗೆ ನಿಮ್ಮ ಫ್ರೆಂಡ್ ಒಬ್ಬ ಇದ್ದಾರೆ, ಅವನ್ ಕಂಡ್ರೆ ಆಗಲ್ಲ. ಓಕೆನಾ? ಆದ್ರೆ ನೀವೆಲ್ಲೋ ಹೈಯರ್ ಸ್ಟಡೀಸಿಗೆ ಹೋದಾಗ ಏನೋ ಓಕೆನಾ ಏನಾಗ್ಬೇಕಾಯ್ತು, ಅವನು ನಿಮ್ಮ ರೂಮ್ಮೇಟ್ ಆಗಿ ಬರ್ಬೇಕಾಯ್ತು. ಆಬ್ವಿಯಸ್ಲಿ ಹೊಂದ್ಕೊಂಡು ಹೋಗ್ಲೇಬೇಕೀಗ ನಿಮ್ ಫ್ರೆಂಡ್. ಓಕೆನಾ? ಸೊ ಏನಾಯ್ತೀಗ, ಆ ಫ್ರೆಂಡ್ ಅವನ್ ಕಂಡ್ರೆ ಆಗಲ್ಲ, ಆದ್ರೆ ಅವನ ಜೊತೆಗೇ ಇರ್ಬೇಕು. ಅಂದ್ರೆ ಫೋರ್ಸ್ ಆಫ್ ರಿಪಲ್ಷನ್ ಇದ್ದು ಆ ಅನಿವಾರ್ಯ ಏನ್ ಮಾಡುತ್ತೆ, ಅದನ್ನ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಮಾಡೋದಿರುತ್ತೆ. ಓಕೆ, ಅವರಿಬ್ರು ಜೊತೆಯಾಗಿ ಒಂದು ರೂಮ್ ಅಲ್ಲಿ ಇರ್ತಾರೆ, ಇದ್ಕೊಂಡು ಓದ್ತಾ ಇರ್ತಾರೆ. ಸೊ ಈ ತರ ಸಿಸ್ಟಮ್ ನಾವು ನೋಡ್ಕೋಬಹುದು. ಓಕೆ, ಹಾಗಾಗಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್. ಓಕೆ, ಸೊ ಇದ್ರ ಬಗ್ಗೆ ಇಷ್ಟು ಸ್ಟಡೀಸ್ ಆಯ್ತು. ಹಾಗಾದ್ರೆ ಒಂದು ಬ್ಯೂಟಿಫುಲ್ ಆಗಿ ಹೇಳ್ಬೋದು ಅಂದ್ರೆ ದೀಸ್ ಆರ್ ಆಲ್ ದ ಬೇಸಿಕ್ ಫೋರ್ಸಸ್ ಇನ್ ನೇಚರ್. ವಾಟ್ ಆರ್ ದ ಕ್ವಶನ್ಸ್ ಟು ಬಿ ಆಸ್ಕ್ಡ್? ಏನ್ ಕೇಳಬಹುದು ಇದರಲ್ಲಿ? ಕ್ಯಾನ್ ಬಿ ಆಸ್ಕ್ಡ್. ಯಾವ್ದಪ್ಪ ಅಂದ್ರೆ ನೇಮ್ ಎನಿ ಟು ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಅಂತ ಕೇಳಬಹುದು. ಓಕೆನಾ? ಅಥವಾ ಮೆನ್ಷನ್ ಎನಿ ಟು ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್, ಅಥವಾ ಮೆನ್ಷನ್ ದ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಅಂತ ಕೇಳಬಹುದು. ಓಕೆ, ಇಲ್ಲ ಅಂದ್ರೆ ಹೀಗೆ ಕೇಳಬಹುದು, what is the ಅಥವಾ which is the strongest force in nature and which is the weakest force in nature ಅಂತ ಕೇಳಬಹುದು. ಇಲ್ಲ ಮೆನ್ಷನ್ ದ ಸ್ಟ್ರಾಂಗೆಸ್ಟ್ ಅಂಡ್ ವೀಕೆಸ್ಟ್ ಫೋರ್ಸ್ ಇನ್ ನೇಚರ್ ಅಂತ ಕೇಳಬಹುದು. ಸೊ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕೆಸ್ಟ್ ಫೋರ್ಸ್ ಇಸ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ನೀವು ಆರಾಮಾಗಿ ಹೇಳ್ಬಿಡ್ಬೋದು. ಓಕೆನಾ? ಸೊ ಹಾಗಾಗಿ ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದ್ರೆ ತುಂಬಾ ಸಿಂಪಲ್. ಸೊ ವಾಟ್ ಇಸ್ ದ strength comparison? Which one is stronger? If you consider the relative strength of strong nuclear force is 1. Okay, then the electromagnetic force will be 100 times less than this. Yake strong nuclear force is 100 times greater than the electromagnetic force. ಹಾಗಾದ್ರೆ electromagnetic force is 100 times less than 100 times less ಅಂದ್ರೆ 10 power minus 2 1/100. ಓಕೆನಾ? 100 times less. ಹಾಗಾದ್ರೆ ಇನ್ನೊಂದು ಏನಪ್ಪ ಅಂದ್ರೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಓಕೆ, ಇವರು 10 power minus 13 ಅಂತ ಬರ್ತಾರೆ. And the gravity
gravitational force 10 power minus 38. Andre the gravitational force is 10 power minus 38 times very ಅಥವಾ gravitational force is 10 power 38 times smaller than strong nuclear force. Okay, so these are the relative strengths. Become important. ಅಥವಾ ಹೀಗೆ ಹೇಳ್ಬೋದು, if you consider gravitational force as 1, okay, so strong nuclear force is 10 power 38 times greater than, ನೋಡಿ ನಾನು ಹೇಳಿದ್ದೀನಿ 10 power 38 times greater ಅಂತ ಹೇಳಿ. ಓಕೆನಾ? ಸೊ ಇಲ್ಲಿ ನೋಡಿ, the electromagnetic force is 10 power 36 times greater than, ಇಲ್ಲಿ ಬರ್ತೀನಿ, 10 power 36 times greater than the gravitational force. ಹಾಗಾದ್ರೆ the weak nuclear force is 10 power 25 times greater than gravitational force ಅಂತ ಹೇಳ್ಬೋದು. ಓಕೆನಾ? ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಗುತ್ತೆ ಅನ್ಕೊಂಡಿನಿ. ಸೊ ಇಷ್ಟು ನಮ್ಮ ಗ್ರಾವಿಟೇಷನಲ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂಡ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ. ಹಾಗಾದ್ರೆ ಇನ್ನು ಈ ಒಂದು ಫಿಸಿಕಲ್ ವರ್ಡ್ ಲಾಸ್ಟ್ ಪಾರ್ಟ್ ಯಾವುದು? ತುಂಬಾ ಸಿಂಪಲ್ ಕಂಡ್ರೆ, ಎವ್ರಿ ಫಿಸಿಕಲ್ ಕಾನ್ಸೆಪ್ಟ್ ಹ್ಯಾಸ್ ಇಟ್ಸ್ ಓನ್ ಲಾ. ಎಲ್ಲೋ ಒಂದು ಕಡೆ ಲಾ, ಎಲ್ಲೋ ಯಾವುದೇ ಫಿಸಿಕಲ್ ಕಾನ್ಸೆಪ್ಟ್ ತಗೊಂಡ್ರು ಒಂದು ಲಾ ಅಂತ ಇರುತ್ತೆ. ಹಾಗಾದ್ರೆ ವಾಟ್ ಆರ್ ದ ನೇಚರ್ ಆಫ್ ಲಾಸ್? ಒಂದು ಲಾ ಅಂತ ಹೇಳಬೇಕಿದ್ರೆ ಅದಕ್ಕೆ ಯಾವ ಯಾವ ನೇಚರ್ ಇರುತ್ತೆ? ನೇಚರ್ ಆಫ್ ಲಾಸ್ ಅಂತ ಹೇಳಿದ್ರೆ ತುಂಬಾ ಸಿಂಪಲ್. ಆಕ್ಚುಲಿ a statement is a law only when it is having the following properties. First one is it must be universal. Okay, it should be obeyed universally. ಅದಕ್ಕೆ ಹೇಳಿದ್ರೆ ನ್ಯೂಟನ್ಸ್ ಗ್ರಾವಿಟೇಷನ್ ಲಾ ಇಟ್ಸ್ ಎ ಯೂನಿವರ್ಸಲ್ ಲಾ ಅಂತ ಹೇಳ್ತೀವಿ. ಎಲ್ಲಿ ಬೇಕಾದ್ರೂ ಅಪ್ಲೈ ಆಗುತ್ತೆ. ಓಕೆ, ಎಲ್ಲಿ ಬೇಕಾದ್ರೂ ಅದನ್ನ ಅಪ್ಲೈ ಮಾಡ್ಕೋಬಹುದು. Universal. Second one, it should be conserved. So conservation is the next nature. So ಹಾಗಾದ್ರೆ ಕೆಲವೊಂದು ಲಾಗಳನ್ನ ಹೇಳ್ತಾವ ಏನಂತ? ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಕನ್ಸರ್ವೇಷನ್ ಆಫ್ ಎನರ್ಜಿ. ನೀವು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ನೋಡಿದ್ರೆ ಕನ್ಸರ್ವೇಷನ್ ಆಫ್ ಎನರ್ಜಿ. ಓಕೆ, ಸೊ ಕನ್ಸರ್ವೇಷನ್ ಆಫ್ ಎನರ್ಜಿ ಬಗ್ಗೆ ಎಲ್ಲೆಲ್ಲ ನೋಡಿದಿರಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ಯಾವುದು ನೀವು ಇಫ್ ಯು ಹ್ಯಾವ್ ವಾಚ್ ಎ ಮೂವಿ ಬಾಹುಬಲಿ 2 ದ ಕನ್ಕ್ಲೂಷನ್, ಅಲ್ಲಿ ನೋಡಿದಾಗ ನಿಮ್ಗೆ ಏನ್ ಗೊತ್ತಾಗಿತ್ತಪ್ಪ ಅಂದ್ರೆ ಒಂದು ಸೀನ್ ಬರುತ್ತೆ. ಏನಪ್ಪಾ ಅಂದ್ರೆ ಕುಂತಳ ದೇಶದಲ್ಲಿ ಎಂಟು ಡ್ಯಾಮ್ ಇತ್ತು. ಓಕೆ, ಅಲ್ಲಿ ಶತ್ರುಗಳನ್ನು ಓಡಿಸೋದಕ್ಕೋಸ್ಕರ ಬಾಹುಬಲಿ ಏನ್ ಮಾಡ್ತಾನೆ? ಡ್ಯಾಮ್ ವಾಟರ್ ನ ರಿಲೀಸ್ ಮಾಡ್ತಾನೆ. ಸೊ ಡ್ಯಾಮ್ ಅಲ್ಲಿ ವಾಟರ್ ಸ್ಟೋರೇಜ್ ಆಗಿದೆ, ಸ್ಟೋರ್ಡ್ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ. ಓಕೆ, ಸೊ ಅವನು ಅದನ್ನ ರಿಲೀಸ್ ಮಾಡ್ತಾನೆ. ದಟ್ ಪರ್ಟಿಕ್ಯುಲರ್ ಪೊಟೆನ್ಶಿಯಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು kinetic energy, so that energy can be transferred from one form to another form. Law of conservation of energy ಬೇಕಾದಷ್ಟು ಕೇಸಲ್ಲಿ ನೋಡ್ಬೋದು. ಓಕೆನಾ? ಸೊ ಕನ್ಸರ್ವೇಷನ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಮೂರನೇದು ಸಿಮೆಟ್ರಿಕ್. ದ ಲಾ ಮಸ್ಟ್ ಬಿ ಸಿಮೆಟ್ರಿಕ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂಡ್ ಸ್ಪೇಸ್ ಅಂತ ಹೇಳ್ತೀವಿ. ಓಕೆನಾ? ಹಾಗೆ ವಾಟ್ ಆರ್ ದ ಡಿಫರೆಂಟ್ ಕನ್ಸರ್ವೇಷನ್ ಲಾಸ್? ಏನಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಯಾವ್ದಾದ್ರು ಫಾಲೋವಿಂಗ್. ಒಂದನೇದು ಎನರ್ಜಿ. ಎನರ್ಜಿ ಈಸ್ ಆಲ್ವೇಸ್ ಎ ಕಾನ್ಸ್ಟೆಂಟ್.
ಎಲ್ಲಿ ಇನ್ ಅನ್ ಐಸೋಲೇಟೆಡ್ ಸಿಸ್ಟಮ್. ಐಸೋಲೇಟೆಡ್ ಸಿಸ್ಟಮ್ ಅಂದ್ರೆ ಯಾವುದು? ಇಟ್ ಈಸ್ ಸಪರೇಟೆಡ್. ಒಂಥರ ಅಲ್ಲಿ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆಗಬಾರ್ದು. ದಟ್ ಇಸ್ ನಥಿಂಗ್ ಬಟ್ ಐಸೋಲೇಟೆಡ್ ಸಿಸ್ಟಮ್. ಸೊ ಆ ಐಸೋಲೇಟೆಡ್ ಸಿಸ್ಟಮ್ ಏನಾಗುತ್ತಪ್ಪ ಅಂದ್ರೆ ಯಾವುದೇ ರೀತಿಯ ಎಕ್ಸ್ಟರ್ನಲ್ ಫೋರ್ಸ್ ಇರಲ್ಲ ಅಥವಾ ಎಕ್ಸ್ಟರ್ನಲ್ ಪ್ರೆಷರ್ ಇರಲ್ಲ ಅಲ್ಲಿ. ಸೊ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಟೋಟಲ್ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್. ಈಗಷ್ಟೇ ಎಕ್ಸಾಂಪಲ್ ಕೊಟ್ಟೆ, ಓಕೆನಾ? ಅಂಡ್ ವಿ ಕ್ಯಾನ್ ಹ್ಯಾವ್ ದ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಲೀನಿಯರ್ ಮೊಮೆಂಟಮ್ ಎಲ್ಲಿ ನೋಡಿದ್ವಿ, ಎಲ್ಲಿ ನೋಡ್ತಿರೋದು ಇದನ್ನ? ಇಲ್ಲಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕೊಲಿಷನ್. The momentum before the collision is equal to momentum after the collision ಅಂತ ಹೇಳ್ತೀರಾ, ಓಕೆ? ಅಥವಾ in an isolated system the total linear momentum of a system remains constant. ಓಕೆ? ಅಂದ್ರೆ ಒಂದು ವಸ್ತು ಮೇಲೆ ನೆಟ್ ಫೋರ್ಸ್ 0 ಆದಾಗ that particular system having constant linear momentum. ಓಕೆ? ಬಟ್ ಅದ್ರ ಬಗ್ಗೆ ಮುಂದೆ ಬರುತ್ತೆ. ಜಸ್ಟ್ ಡೆಫಿನೇಷನ್ ಮಾತ್ರ ನೆನಪಿಟ್ಕೊಳ್ಳಿ ಸಾಕು, ಓಕೆ? ಅಂಡ್ ಥರ್ಡ್ ಒನ್ ಏನಾಯ್ತಪ್ಪ ಅಂದ್ರೆ ಸಿ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಆಂಗ್ಯುಲರ್ ಮೊಮೆಂಟಮ್ ಇದು ಅಷ್ಟೇ ಅದೇ ತರ, ಸ್ವಲ್ಪ ಡೈಲಾಗ್ ಚೇಂಜ್. ಇಫ್ ದೇರ್ ಇಸ್ ನೋ ನೆಟ್ ಟಾರ್ಕ್ ಆಕ್ಟಿಂಗ್ ಆನ್ ದ ಸಿಸ್ಟಮ್, ಓಕೆ, ದ ಸಿಸ್ಟಮ್ ಈಸ್ ಅಥವಾ ದ ಆಂಗ್ಯುಲರ್ ಮೊಮೆಂಟಮ್ ಈಸ್ ಕಾನ್ಸ್ಟೆಂಟ್ ಅಂತ ಬರುತ್ತೆ. ಬಂದಾಗ ಹೇಳ್ತೀನಿ, ಯಾರು ತಲೆ ಕೆಡಿಸ್ಕೊಳ್ಬೇಡಿ, ಓಕೆ? ಸೊ these are various. Actually in classical mechanics we can also say about the conservation of mass, but ಇದನ್ನ ನಾವು ಹೇಳಲ್ಲ, ಅದನ್ನ ಜಾಸ್ತಿ ಹೇಳೋದು. ಹೆಂಗೆ ಒಂದು ಎಕ್ಸಾಂಪಲ್ ಕೊಡ್ಬೋದು. ನೀವು ಈ ಡಸ್ಟರ್ ನ ಮಾಸ್ ನೀವು ಮೆಷರ್ ಮಾಡ್ಕೋಬಹುದು. ಸೇ ಸಮ್ 60 ಗ್ರಾಮ್ ಬಂತು, ಬಟ್ 100 ಗ್ರಾಮ್ ಅಂತ ತಿಳ್ಕೊಳ್ಳಿ. ಇದು ನೀವು ಮೂರು ಬಿಸಾಕ್ತೀರ. ಸೊ ಹಾಗೆ ಬಿಸಾಕಿದ ಪಾಟ್ ಅಷ್ಟು ತಗೊಂಡು ಮತ್ತೆ ಮಾಸ್ ಮೆಷರ್ ಮಾಡಿದಾಗ ಅದರ ಮಾಸ್ ಎಷ್ಟಾಗಿರುತ್ತೆ? ಮತ್ತೆ 100 ಗ್ರಾಮೇ ಆಗಿರ್ಬೇಕು, ಓಕೆನಾ? ಸೊ ಅದು ಕನ್ಸರ್ವೇಷನ್ ಆಫ್ ಮಾಸ್ ಓನ್ಲಿ ಇನ್ ಕ್ಲಾಸಿಕಲ್ ಸಿಸ್ಟಮ್ಸ್. ಎಲ್ಲ ಟೈಮಲ್ಲೂ ಆಗಲ್ಲ. ಹಾಗೆ ಕನ್ಸರ್ವೇಷನ್ ಆಫ್ ಚಾರ್ಜ್. ಇನ್ ಅನ್ ಐಸೋಲೇಟೆಡ್ ಸಿಸ್ಟಮ್ ದ ಟೋಟಲ್ ಚಾರ್ಜ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಟೋಟಲ್ ಚಾರ್ಜ್ ರಿಮೈನ್ಸ್ ಕಾನ್ಸ್ಟೆಂಟ್. ದ ಚಾರ್ಜ್ ಆಫ್ ದ ಯೂನಿವರ್ಸ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ದಿಸ್ ಆರ್ ಆಲ್ ದ ಬೇಸಿಕ್ ಕನ್ಸರ್ವೇಷನ್. ಇದೊಂದು ನೀವು ಕ್ಲಾಸಿಕಲ್ ಸಿಸ್ಟಮ್ ಅನ್ನು ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ, ಓಕೆ? ಸೊ ಇದನ್ನು ನೀವು ಎಲ್ಲಿ ಬೇಕಾದ್ರೂ ಕನ್ಸಿಡರ್ ಮಾಡ್ಕೋಬಹುದು. ಸೊ ಕನ್ಸರ್ವೇಷನ್, ಸಿಮೆಟ್ರಿ ಅಂಡ್ ಯೂನಿವರ್ಸಾಲಿಟಿ. ಸೊ ಯೂನಿವರ್ಸಾಲಿಟಿ, ಕನ್ಸರ್ವೇಷನ್ ಅಂಡ್ symmetry, these are the basic nature of laws, okay? ಅಲ್ಲಿಗೆ ಈ ಫಿಸಿಕಲ್ ವರ್ಡ್ ಅಂತ ಏನಿದೆ ಅದು ಸಿಂಪಲ್ ಆಗಿ ಮುಗಿದೋಗುತ್ತೆ. ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಕಂಟೈನ್ಸ್ ಓನ್ಲಿ 2 marks, ಓಕೆ? ಸಿಂಪಲ್ ಕ್ವಶನ್ ಗಳನ್ನ ಕೇಳಬಹುದು, ಓಕೆನಾ?